ಮೀರಾ, ಲಕ್ಷ್ಮಿ, ನೀನ್ ಯಾವಾಗ ಬಂದೆ? ನೀನ್ ಪೂಜೆ ಮಾಡ್ಬೇಕಾದ್ರೇನೆ ಬಂದೆ. ತಗೋ ಮಂಗಳಾರತಿ. ಏನಿವತ್ತು ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾ ಇದೀಯ? ಹೌದು ಮೀರಾ, ಇವತ್ತು ಸಂಕ್ರಾಂತಿ ಹಬ್ಬ. ಇದು ನಿನ್ ಕೊನೆ ಸಂಕ್ರಾಂತಿ. ಮೀರಾ, ಏನ್ ಹೇಳ್ತಾ ಇದೀಯಾ? ಅಂದ್ರೆ ನಾನು ನಿನ್ನನ್ನು ಕೇಳಿದ್ರೆ ನೀನು ಇದೇ ಥರ ತಾನೇ ಹೇಳ್ತೀಯಾ? ಅದು ಸತ್ಯ ಅಲ್ವೇನೆ? ಮುಂದಿನ ಸಂಕ್ರಾಂತಿಗೆ ನೀನು ಇರಲ್ಲ, ನಿನ್ನ ಸಂಸಾರ ಸಂತೋಷವಾಗೂ ಇರಲ್ಲ. ಏನ್ ಹೇಳ್ತೆ ನೀನು? ಅಂದ್ರೆ ನೀನಿಲ್ದೆ ಈ ಸಂಸಾರ ಸಂತೋಷವಾಗಿರೋದು ಹೇಗೆ ಸಾಧ್ಯ ಲಕ್ಷ್ಮಿ? ಸಂತೋಷವಾಗಿರೋದಕ್ಕೆ ಸಾಧ್ಯ ಕಣೆ. ಯಾಕಂದ್ರೆ ನೀನಿದೆಯಲ್ಲ. ಮೀರಾ, ಈಗ ಅದನ್ನೆಲ್ಲ ಬಿಟ್ಟಾಕು. ಹಬ್ಬದ ಕೆಲಸ ತುಂಬಾ ಇದೆ. ಇಬ್ರು ಸೇರಿ ಇವತ್ತು ಅಡಿಗೆ ಮಾಡೋಣ, ಸರಿನಾ? ಅಮ್ಮಂಗೋಗಿ ಮಂಗಳಾರತಿ ಕೊಟ್ಟು ಬರ್ತೀನಿ. ಸಂಕ್ರಮಣ ಕಾಲದಲ್ಲಿ ಸೂರ್ಯ ಹೇಗೆ ತನ್ನ ದಿಕ್ಕನ್ನು ಬದಲಾಯಿಸ್ತಾನೋ ಹಾಗೆ ನಾಳೆಯಿಂದ ನಿನ್ನ ಸಂಸಾರದ ದಿಕ್ಕನ್ನು ಬದಲಾಯಿಸ್ತೀನಿ. ಅವ್ರು ಪಡೋ ಕಷ್ಟಗಳನ್ನು ಆ ದೇವರಿಂದನೂ ಬದಲಾಯಿಸೋದಕ್ಕಾಗಲ್ಲ.